ಶರಣ ತಿನ್ನ. ಓ ಪ್ರಕಾಶ್ ಮಾಸ್ತರ, ಇವತ್ತು ಜೋಡಿ ಗಡಿ ಯಾವಾಗ ಕೇಳಿದ್ರೆ ಶಿರವಾಳ ಗುಳಿ ಮುತ್ಯನ ಮರಿ ಬಂದಾದಲ್ಲಿ ಸುಮ್ಮ ಹಗರಿಲ್ಲ. ಕಂಬಾಗಿ ಅವರು ಎಷ್ಟು ಚಾಣಾಕ್ಷಿದಿಂದ ಕೂಡ್ಸ್ಯಾರ ಇವತ್ತಂದ್ರ. ಹೋದ ಒಂದು 15 ದಿವಸದೊಳಗೆ ಯೂಟ್ಯೂಬ್ ಬಹಳ ರೆಕಾರ್ಡ್ ಐತೆ ನಿಮ್ಮದು. ಬರೇ ಚಲೋ ಚಲೋ ಗಡಿಗಳಿಗೆ ಹಾಂಗ್ ಮಾಡದ ಹಿಂಗ್ ಮಾಡದ ಎಲ್ಲ ಮಾಡಿದ್ರಿ. ಖರೆ ಇವತ್ತು ಶಿರವಾಳ ಗಡಿ ಹಲೋ ಶಿವನೇ ನಮ್ಮ ದೇವರ ಬಂದಾಣಿಗೆ ಹೋಮಿ ನಮ್ಮ ದೇವರ ಬಂದಾನ ಬಂದಿರಿಗೆ ಹಲೋ ಹಲೋ ಮಾಯ ಪ್ರಪಂಚ ನಿನಗ ಮರಿ ಮಾಡಿ ಸ್ವಾರ್ಥ ತೋಡಲಿಲ್ಲ ಸ್ವಾರ್ಥನ ಸಲವಾಗಿ ಮಾಡುತ್ತಿರೋ ಕಾಟ ಪಾಠ ಸ್ವಾರ್ಥ ತೋಡಲಿಲ್ಲ ಸ್ವಾರ್ಥನ ಸಲವಾಗಿ ಮಾಡುತ್ತಿರೋ ಕಾಟ ಪಾಠ ಸಂಸಾರ ನಿನಗ ಭಾರಿ ಮಾಡಿ ಕುಂದರ ಸಾಲ ಹೇಗುದು ಬಾಲು ಬೇಕ ಉಪದ ಕೆಲ
ಸ್ವಾರ್ಥ ದೊಡಲಿಲ್ಲ ಸ್ವಾರ್ಥದ ಸಲವಾಗಿ ಮಾಡ್ತಿರೋ ತಟಪಾಟ ಸ್ವಾರ್ಥ ದೊಡಲಿಲ್ಲ ಸ್ವಾರ್ಥದ ಸಲವಾಗಿ ಮಾಡ್ತಿರೋ ತಟಪಾಟ ಸಂಸಾರ ನಿನಗ ಮರಿ ಮಾಡಿಕೊಂಡರ ಶಾಲ ನೀಗುವುದು ಬಾಳು ಬೇಕಾದ ಉಪಾದ್ಯ ಹಾಕ್ಯನ ಹರಿಲಾರ ಗಾಟ ನೇ ಸ್ವಾರ್ಥ ದುಡಿಯಲಿಲ್ಲ ಸ್ವಾರ್ಥದ ಸಲವಾಗಿ ಮಾಡತಿರೋ ಕಟಪಾಟ ನೇ ಸ್ವಾರ್ಥ ದುಡಿಯಲಿಲ್ಲ ಸ್ವಾರ್ಥದ ಸಲವಾಗಿ ಮಾಡತಿರೋ ಕಟಪಾಟ ಸಂಸಾರ ನಿನಗ ಮಾರಿ ಮಾಡಿಕೊಂಡರ ಜನ ನೀಗುವುದು ಬಾಳು ಬೇಕಾದ ಉಪಾದ ಹಾಕ್ಯನ ಹರಿಲಾರ ಗಾಟ ಸ್ವಾರ್ಥ ದೊಡಲಿಲ್ಲ ಸ್ವಾರ್ಥದ ಸಲವಾಗಿ ಮಾಡಿರೋ ತಟಪಾಟ ಸ್ವಾರ್ಥ ದೊಡಲಿಲ್ಲ ಸ್ವಾರ್ಥದ ಸಲವಾಗಿ ಮಾಡ್ತಿರೋ ತಟಪಾಟ ಪ್ರೀತಿಲಿಂದ ಮಗ ಬಂದು ಹಡದೇನಂತ ತಿರುಗ ಮಗನ ಲಗ್ನ ಮಾಡಿದಿ ಬಲುದಾಟ ಅಂತೂ ಎಂತೂ ನಿನ್ನ ಸಂತೆ ಮುಗಿಯುರದೊಳಗ ವಯಾಗಿ ಹೋಯ್ತು ತಾಟ ಅಂತೂ ಎಂತೂ ಎಲ್ಲ ಸಂತೆ ಮುಗಿಯುರದಾಗ ವಯಾಯಿತು ಸಾಟ ಮಗ ಸಚಿಯ ಮನ ಸತ್ತ ಮಾಡಿ ನೀವು ನಿತ್ಯ ಹಚ್ಚದಾರೋ ವಟ ವಟ ಪ್ರಕಾಶ ಮಗ ಸಚಿಯ ಮ್ಯಾಲ ಸತ್ತ ಮಾಡಿ ನೀನು ನಿತ್ಯ ಹಚ್ಚದಾರೋ ವಟ ವಟ ಭಾರತದ ಸಲವಾಗಿ ಮಾಡ್ತಿರೋ ತಪವಾದ
ಪ್ರಕಾಶ್ ಮಾಸ್ತರ್ಗೆ. ಹೌದು ಹೌದು. ಇಂದಿನ ಹಿಡಿದು ಹೊರಗ ಚಾರಾಗಿ ತಾಟ ಪರೋಪಕಾರ ದಾನ ಧರ್ಮ ಮಾಡಲಿಲ್ಲ ಹೊರಗೈಲೆ ಹೊಂಟ. ಏ ಶಶಿ ಮಾತನದು ತುಡಗಿಲೆ ಕೇಳಿದ ಮರ್ಚಿಗಾಯಿತು ಪ್ಯಾಟ. ಬಾಡಿಗೆ ಹೊಡೆದ ಕುಡಿಸಲು ಭೂತ. ಪರೋಪಕಾರ ದಾನ ಧರ್ಮ ಮಾಡಲಿಲ್ಲ ಬರಗೈಲೆ ಹೊಂಟ. ಪರೋಪಕಾರ ದಾನ ಧರ್ಮ ಮಾಡಲಿಲ್ಲ ಕಲೆಗೈಲೆ ಹೊಂಟ. ನಾರಾಯಣನ ಸ್ವಂತ ಮುರಿಯುವುದಕ್ಕಾಗಿ ಮದುಗೊಂಡವರ ಪಾಠ. ಒಮ್ಮೆ ನಾರಾಯಣನ ದಿಮ್ಮ ಮುಡಿಸುವುದಕ್ಕಾಗಿ ಮದುಗೊಂಡವರ ಪಾಠ. ಗೌಡ್ರ ಪ್ರಕಾಶ್ ಮಾಸ್ತರ್ ಏನಂದ್ರು ಇವತ್ತು ಜಗತ್ತದೊಳಗ ಶರಣರು ಸಂತರು ಅನಂತದು ಪಾಲ ಅವರಿಗೆ ಅದ. ಸತ್ಯ ಸಿದ್ಧರು ಅಮೋಘ ಸಿದ್ಧ ಮಹಾಳಿಂಗರಾಯ ಇದು ಸಿದ್ಧ ಸಂಪ್ರದಾಯ, ಇದು ನಮ್ಮ ಕಡೆ ಉಳ್ಕೊಂಡದ. ಹೌದು ಹೌದು. ಒಂದು ಮಾತು ಹೇಳಿದ್ರವ್ರು, ಏನತ್ತ ವಚನ ಮಾತಾಡಿ ಹೇಳಿದ್ರವ್ರು, ನಿಮ್ಮ ಸಿದ್ಧರು ಯಾರಾದ್ರ ಅಣ್ಣ ಬಸವಣ್ಣವ್ರು ಬರ್ದಿರ್ತಕ್ಕಂಥ ವಚನ ಬರ್ದಾರೇನು? ಏನು ಅವ್ರು ಹಾಂಗಲ್ಲಿಲ್ರಿ ಮಾರೇ ಅವ್ರ. ಹೌದು, ಹಿಂಗ ನಮ್ಮ ಶರಣರು ಸಂತರು ಏನು ವಚನ ಬರದಾರ ನೋಡು. ಸರ್ವಜ್ಞಗಳಾಗಲಿ
ಬಸವಣ್ಣನವರಾಗಲಿ, ರಾಮದಾಸರಾಗಲಿ, ಕಬೀರದಾಸರಾಗಲಿ, ಇವ್ರೆಲ್ಲಾರು ಒಂದೊಂದು ವಚನ ಬರದಾರ. ಹಾಗೆ ನೀವು ವಚನ ಬರ್ದಿರಿ ಅನ್ನೋದು ಕೇಳ್ತಾರ ಅವ್ರು. ನಿಮ್ಮ ಸಿದ್ಧರೊಳಗೆ ಯಾವ ಬರದ ನಿಂತ ವಚನಗಳು? ಪ್ರಕಾಶ್ ಮಾಸ್ತರ ಇಂಥದ್ದು ಒಂದೇ ಹೇಳ್ರಿ ಅತ್ತಾರ ಅವರು. ಪ್ರಕಾಶ್ ಮಾಸ್ತರ್ ಏನು ಮಾತಾಡಿದ್ರು ಅಂದ್ರ, ಏನು ಮಾತಾಡಿದ್ರು? ಶರಣರು ವಚನ ಅದಾವ. ಹೌದು ಹೌದು. ಹಾಗೆ ನಿಮ್ಮ ಸಿದ್ಧರು ಎಲ್ಲಿ ವಚನ ಅದಾವ ಅಂತ ಕೇಳ್ಯಾರ ಅವರು. ಇಂಥ ಹಿತ ನುಡಿ ಜನರಿಗೆ ಯಾಚಿದ್ದು ಹೇಳ್ಯಾರ? ಜನರಿಗೆ ಯಾಕೆ ಇದು ಹೇಳಿಲ್ಲ? ನಮ್ಮ ಶರಣರು ಹೇಳಿದ್ರು, ಸಿದ್ಧರು ಯಾಕೆ ಹೇಳಿಲ್ಲ ತಂದಾರ ಅವರು. ಇವ್ರು ಎಲ್ಲಿಂದ ಹೇಳ್ಯಾರ ಇವ್ರು ಶರಣತಿಯನ್ನ? ಓ ಪ್ರಕಾಶ್ ಮಾಸ್ತರ, ಇವತ್ತು ಜೋಡಿ ಗಡಿ ಯಾವಾಗ ಅಂತ ಕೇಳಿದ್ರೆ ಶಿರವಾಳ ಗುಳಿ ಮುತ್ಯನ ಮರಿ ಬಂದಾದಲ್ಲಿ ಸುಮ್ಮ ಹಗರಿಲ್ಲ. ಕಂಬಾಗಿ ಅವರು ಎಷ್ಟು ಚಾಣಾಕ್ಷದಿಂದ ಕೂಡ್ಸ್ಯಾರ ಇವತ್ತಂದ್ರ. ಹೋದ ಒಂದು 15 ದಿವಸದೊಳಗೆ ಯೂಟ್ಯೂಬ್ ಬಹಳ ರೆಕಾರ್ಡ್ ಐತೆ ನಿಮ್ಮದು. ಬರೇ ಚಲೋ ಚಲೋ ಗಡಿಗಳಿಗೆ ಹಾಂಗ್ ಮಾಡದ ಹಿಂಗ್ ಮಾಡದ ಎಲ್ಲ ಮಾಡಿದ್ರಿ. ಖರೆ ಇವತ್ತು ಶಿರವಾಳ ಗಡಿ ಮುಂದೆ ನಿಂದು ಟಿಕಸದ ಭಾ ಕಟ್ಟಿನದ. ಹೌದು ಹೌದು. ಯಾಕ ಯಾಕ? ಜಗತ್ಯದೊಳಗ ಶರಣರ ಸಾಹಿತ್ಯ ಬರೆದವರು, ಸಿದ್ಧರು ಎಲ್ಲಿ ಸಾಹಿತ್ಯ ಬರೆದರು ಅಂತ ಹೇಳ್ತಿ. ಶರಣರು ಅಂದ್ರೆ ಏನು, ಏನು ಸಿದ್ಧರು ಅಂದ್ರೆ ಏನು, ಯಾನ್ ಫರಕದ ಅಡ್ಡುತ್ತರೊಳಗ ಇದು ಮೊದಲು ಬಡ್ಡಿ ಮಾತಿ ಬಿಡಿಸಿ ಹೇಳ್ಬೇಕು. ಯಾಕ್ರಿ? ಅದೊಂದು ವಚನ ಹೇಳಿ ಹಾಡ್ದಂಗ ಅಲ್ಲಿದ ಲೆಕ್ಕ. ಅದ್ ಹೇಳ್ತಾರೇನು, ಏನು ಮುಂದೆ ಬರ್ತಾವ. ಶರಣರು ಯಾರಿಗೇನಬೇಕು, ಸಿದ್ಧರು ಯಾರಿಗೇನಬೇಕು, ಸಿದ್ಧರು ಯಾರಿಗೇನಬೇಕು. ನೀ ಯಾರಿಗೆ ಶರಣ ಅನ್ನಬೇಕು ಅದ್ರ ಒಳಗಿಂದ ನೀವು ದೃಷ್ಟಾಂತ ಕೊಡಬೇಕಾಗ್ಯದ. ಸಿದ್ಧರು ಯಾರಿಗೇನಬೇಕು ಅದ್ರ ದೃಷ್ಟಾಂತ ನಾವು ಕೊಡಬೇಕಾಗ್ಯದ. ಕೊಡಂಬ್ರಲ್ಲ ಈಗ. ಅದಕ್ಕೆ ಹೇಳ್ತಾರ ಶರಣರು ಸಾಹಿತ್ಯ ಬರೆದವರು. ಹೌದು ಹೌದು. ಖರೆ ಸಿದ್ಧರ ಸಾಹಿತ್ಯ ಇಲ್ಲ, ಸಿದ್ಧರು ನುಡಿಯವು ನುಡಿ. ಯಾಕ್ರಿ? ನುಡಿ ಅಂದೋದೇ ಆಗ್ತದ. ಹೇಳ್ತಾರ ಹಾವಿನಿಸ ಹಲ್ಲಿನಾಗ ತೇಳಿನಿಸ ಕೊಂಡ್ಯಾಗ. ಹೌದು ಹೌದು. ಹಾವಿನಿಸ ಹಲ್ಲಿನೊಳಗ ತೇಳಿನಿಸ ಕೊಂಡಿ ಒಳಗ ಸತ್ಯ ಸಿದ್ಧರಿಸ ತುದಿನಿ ಅಲ್ಲಿ ಮ್ಯಾಗ ಸತ್ಯ ಸಿದ್ಧರಿಸ ತುದಿನಿ ಅಲ್ಬತ್ ಹೇಳ್ತಾರ. ಅಂದೋದೇ ಆಗ್ತದ, ಅಂದೋದೇ ಆಗ್ತದ. ಶರಣರು ಸಾಹಿತ್ಯ ಯಾಕೆ ಬರೆದರು? ಅರಕೇರಿ ಅರಿವಿನ ಮನಿ, ಬೆವರಿಗೆ ಗುರುವಿನ ಮನಿ, ಮಾಯಿ ಮಕಣಾಪುರ ಶಿವಸ್ಥಾನ ಗದ್ದೆಗೆ. ಯಾವ ಕೇಳವಿದ್ದಿ? ತುದುಗ ಹಿಡಿದು ಕೇಳು, ಮುಂಗ ಹಿಡಿದು ಕೇಳು, ತುದುಗ ಹಿಡಿದು ಕೇಳ್ಬಿಡ್ದು ಹೇಳ್ತಾರ ಅವ್ರು. ಇದು ಸಿದ್ಧರು ನುಡಿ ಅದ. ಪ್ರಕಾಶ್ ಮಾಸ್ತರ ಅರಿಗಲ್ಲಿನ ಮ್ಯಾಣಿನ ಗೂಟ ಜಡದಂಗೆ ಎಲೆ ಗಾಣಿ ಮಣಿ ಅಂತ ಹೇಳ್ತಾರ. ಇದು ನಮ್ಮ ಸಿದ್ಧರು ನುಡಿ. ಬೈಕ ಮುಂದಾಗ್ತಿರ್ತಕ್ಕಂಥ ಸುದ್ದಿ, ಹಿಂದಾಗ್ತಕ್ಕಂಥ ಸುದ್ದಿ ಹೇಳೋರು. ಶರಣರ ವಚನ ಸಾಹಿತ್ಯ ಏನಾದು ಅಂತ ಕೇಳಿದ್ರ ಏನದು? ನಮ್ಮ ನಿಮ್ಮಂತರು ಓದಿ ತಿಳ್ಕೊಂಡ್ರು. ಹೌದು. ಇದು ಓದಿನ ಒಳ್ಳೆ ಮಾರ್ಗದಿಂದ ಹೋದೆ ಅಂದ್ರೆ ನಮ್ಮದು ಕಲ್ಯಾಣ ಆಗತ್ತೆ. ನಾವು ಶರಣರ ಸಾಹಿತ್ಯ ಓದಿ ತಿಳ್ಕೊಂಡೆವು. ಶರಣರು ಹ್ಯಾಂಗ್ ಕೂನದ್ರಿ ಮರೆಯವ್ರು? ಈಗ ರಾಮಾಯಣ ಬರ್ದಿಟ್ಟಾರ. ಹೌದು. ರಾಮನ ಕತ್ತಿ ತಂದು ಇವ್ರು ಹೇಳ್ದಂಗ ಶರಣರು ಬರೀ ಹಿಂಗ ನೀ ನಡಿ ಅಂತ ಹೇಳಿ ಬರೆದಿಟ್ಟುದು, ಅದು ಓದಿ ನಿನ್ನಟ್ಟಕ್ಕೆ ನೀ ತಿಳ್ಕೊಂಡು ಶುದ್ಧ ಆಗೋದು. ಇದು ಶರಣರ ವಚನ, ಶರಣರ ಸಾಹಿತ್ಯ. ಸಿದ್ಧರು ಹೆಂಗದಾರ? ಸಿದ್ಧರು ಹಾಂಗಲ್ಲ. ಹೆಂಗದಾರ? ಒಂದೇ ಕ್ಷಣದಾಗ ಪಾದಿಗೆ ಹಣಿ ಇಟ್ಟಂದ್ರೆ ಮಗನ ನಿಂದ ಒಳ್ಳೇದಾಗ್ತದಂದ್ರ ನೀ ಅಲ್ಲೇ ಒಳ್ಳೇದಾಗ್ಯದ, ಅಲ್ಲೇ ನೀ ಮುಕ್ತಾಗಿದಿ, ಅಲ್ಲೇ ನೀ ಪಾವನ ನಿನ್ನ ಜೀವನ ಆಗ್ಯದ. ನೀ ಯಾವ ವಚನ ಓದೋದು ಬೇಡ, ಯಾವ ಗ್ರಂಥ ಓದೋದು ಬೇಡ. ಅಂತ ತಾಕತ್ ನಮ್ಮ ಸಿದ್ಧರ ಬಲ್ಲಿ ಅದ. ಶರಣರ ಬಲ್ಲಿ ತಾಕತ್ತಿಲ್ಲ, ಇದು ನನ್ನ ವಾದಿಲ್ಲ. ಶರಣರ ಸಾಹಿತ್ಯ ಸರ್ವಸಾಧಾರಣ ಪ್ರಪಂಚಕಾರರಿಗೆ ಓದಿ ತಿಳ್ಕೊಂಡು ಒಳ್ಳೆ ಜೀವನ ಸಾಗಿಸ್ಲಿಕ್ಕೆ ಇದು ಆಯ್ತು. ಹೌದು ಹೌದು. ಖರೆ ಸಿದ್ಧರು ನೋಡಿ ಹಾಂಗಿಲ್ಲ. ಸಿದ್ಧರು ಒಂದೇ ಕ್ಷಣದಾಗ ಅವನ ಮ್ಯಾಲ ಭಕ್ತಿ ಶ್ರದ್ಧಾ ನೆಬಿಗಿಟ್ಟು ಹೋದ್ರು. ಹೌದು. ನೀ ಯಾವ ವಚನ ಓದಬೇಡ, ಯಾವ ಬುಕ್ ಓದಬೇಡ. ಮಗನ ನಿಂದು ಒಳ್ಳೇದಾಯ್ತು ಅಂದ್ರೆ 7 ಪಿಡಿ ನಿಂದ ಒಳ್ಳೇದಾಗ್ತದೆ, 7 ಪಿಡಿ ನಿಂದ ಒಳ್ಳೇದಾಗ್ತದೆ. ಅದಕ್ಕೆ ಸಿದ್ಧರು ವಚನ ಇಲ್ಲ, ಸಿದ್ಧರ ನುಡಿಯತ್ತಾರ, ಸಿದ್ಧರ ನುಡಿಯತ್ತಾರ. ಹೌದು ಹೌದು. ಅದಕ್ಕೆ ಹೇಳ್ತಾರ ವೀರ